ಹಾಯ್! ಎಂತ ಅಂತ ಹೇಳಿದ್ರೆ ನಾ ಆಲ್ರೆಡಿ ತಮ್ಬ್‌ನೇಲ್ ಹಾಕಿದೆ ಫಸ್ಟ್ ವ್ಲಾಗ್ ಅಂತ. ಆದ್ರೆ ಇದು ಫಸ್ಟ್ ವ್ಲಾಗ್ ಅಂತ ಅಲ್ಲ. ನಾ ಇವಾಗ ಜಸ್ಟ್ ಹೇಳ್ಲಿಕ್ಕಂತ ಬಂದೆ. ಎಂತ ಅಂತ ಹೇಳಿದ್ರೆ ಇದು ನನ್ನ ಅಕೌಂಟು ಗೇಮಿಂಗ್ ಅಕೌಂಟ್ ಆಗಿದ್ದಿತ್ತು. ಇವಾಗ ನಾನು ಗೇಮ್ ಆಡ್ತಾ ಇಲ್ಲ. ಗೇಮ್‌ನ ಕ್ವಿಟ್ ಮಾಡಿದೀನಿ. ಯಾಕಂದ್ರೆ ಬ್ಯುಸಿ ಲೈಫು ಮತ್ತೊಂದು ಎಂತ ಹೇಳಿದ್ರೆ ಗೇಮಿಂಗಲ್ಲಿ ಸಪೋರ್ಟ್ ಇಲ್ಲ. ವ್ಲಾಗ್ ಆದ್ರೂ ಸ್ಟಾರ್ಟ್ ಮಾಡುವ ಅಂತ ಅನ್ಕೊಂಡಿದ್ದೆ. ನಂಗೆ ಒಟ್ಟು ಯೂಟ್ಯೂಬ್ ಮಾಡ್ಬೇಕಂತ ತುಂಬಾ ದೊಡ್ಡ ಡ್ರೀಮ್ ಅದು. ನಂಗೆ ಗೊತ್ತು ಮುಂಚೆ ನನ್ಗೆ ಸಪೋರ್ಟ್ ಮಾಡ್ಕೊಂಡು ಬಂದವರಿಗೆ ಗೊತ್ತು. ನಂದು ಮುಂಚೆ 10K ಚಾನಲ್ ಇತ್ತು. ಅವಾಗ ಸಪೋರ್ಟ್ ಮಾಡ್ತಾ ಇದ್ದವರಿಗೆ ಗೊತ್ತು. ಅದು ಕೂಡ ನಾನು ಸೇಲ್ ಮಾಡಿದೆ. ಯಾಕಂತ ಹೇಳಿದ್ರೆ ಸ್ವಲ್ಪ ಅಮ್ಮಗೆ ಹುಷಾರಿಲ್ಲದೆ ಇರೋ ಕಾರಣಕ್ಕೆ ನಾನು ಸೇಲ್ ಮಾಡಿದೆ. ಬಟ್ ಇದನ್ನ ನಾನು ಸೇಲ್ ಮಾಡ್ಬೇಕಂತಾನೆ ಅನ್ಕೊಂಡಿಲ್ಲ. ಮಾಡಲೇಬೇಕು ಏನಾದರೂ ಅಂತ ವ್ಲಾಗ್ ಚಾನಲ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಸಪೋರ್ಟ್ ನಂಗೆ ಇಂಪಾರ್ಟೆಂಟು. ಯಾವ ಥರ ವ್ಲಾಗ್ ಅಂತ ಹೇಳಿದ್ರೆ ಡೈಲಿ ವ್ಲಾಗು ನಾನು ಹೆಂಗಿರ್ತೀನಿ ಆ ಥರ ವ್ಲಾಗು, ಲೈಫ್ ಸ್ಟೈಲ್ ಬಗ್ಗೆ, ಸ್ಕಿನ್ ಕೇರ್ ಬಗ್ಗೆ ಯಾವುದೇ ಆಗಿರಲಿ. ಸ್ಕಿನ್ ಕೇರ್ ಬಗ್ಗೆ ನನ್ನ ಸ್ಕಿನ್ ಹೆಂಗಿದೆ ನೀನೆಂತ ಸ್ಕಿನ್ ಕೇರ್ ಹೇಳ್ತೀಯ ಅಂತ ಅನ್ಕೋಬೇಡಿ. ನನ್ನ ಸ್ಕಿನ್ ಮುಂಚೆ ಹೆಂಗಿತ್ತು ಅಂತ ನಾನು ನೆಕ್ಸ್ಟು ಯಾವತ್ತಾದ್ರೂ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಮುಂಚೆ ಹೆಂಗಿತ್ತು ಇವಾಗ ಹೆಂಗಿದೆ ಸ್ಕಿನ್ ನಂದು. ತುಂಬ ಡಿಫ್ರೆನ್ಸ್ ಇದೆ. ಮುಂಚೆ ಜಾಗ ಇರಲಿಲ್ಲ, ಅಷ್ಟು ಪಿಂಪಲ್ಸ್ ಇತ್ತು. ಹೆಂಗೆ ರಿಕವರ್ ಮಾಡ್ಕೊಂಡೆ ಅದೆಲ್ಲರ ಬಗ್ಗೆನೇ ಹೇಳ್ತೀನಿ. ಮತ್ತೊಂದು ಇದಾಗಲಿ, ಅನ್ಬಾಕ್ಸಿಂಗ್ ವಿಡಿಯೋ ಆಗಲಿ ಪ್ರತಿಯೊಂದು ಮಾಡ್ತೀನಿ. ವ್ಲಾಗ್ ವಿಡಿಯೋ ಜಾಸ್ತಿ ವ್ಲಾಗೇ ಬರುತ್ತೆ. ಆದರೆ ಎಲ್ಲಾದ್ರೂ ಟ್ರಿಪ್ ಹೋದಾಗ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಬಟ್ ಎಂಟರ್ಟೈನ್ಮೆಂಟ್ ಅಂತೂ ಪಕ್ಕಾ ಇರುತ್ತೆ. ಓಕೆನಾ? ಸೊ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೋತೀರಿ. ಇದೊಂದು ಫಸ್ಟ್ ವಿಡಿಯೋ ಆದ್ರಿಂದ ಸ್ವಲ್ಪ ಕ್ಯಾಮ್ರಾ ನೋಡಿ ಮಾತಾಡ್ಲಿಕ್ಕೆ ಕಷ್ಟ ಆಗ್ತಿದೆ. ಅಂದರೆ ಇನ್ಸ್ಟಾಗ್ರಾಮಲ್ಲಿ ಆಲ್ರೆಡಿ ನಾನು ಮಿನಿ ವ್ಲಾಗ್ ಎಲ್ಲ ಮಾಡ್ತಾ ಇದ್ದೀನಿ. ಅದು ಈ ಥರ ಕ್ಯಾಮ್ರಾ ಇರುತ್ತೆ. ಇದು ಈ ಥರ ಕ್ಯಾಮ್ರಾ ಇಟ್ಕೊಂಡಿದ್ದೀನಿ. ಸೊ ಕ್ಯಾಮ್ರಾ ಸೆಟ್ ಎಲ್ಲ ಕರೆಕ್ಟಾಗಿ ಬರ್ತಾ ಇಲ್ಲ. ಟ್ರೈ ಮಾಡಿದೆ. ಕ್ಯಾಮ್ರಾ ಇಲ್ಲ ನನ್ನ ಹತ್ರ ಇರೋದು ಮೊಬೈಲಲ್ಲಿನೇ ಟ್ರೈಪಾಡ್ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೆ. ಅದು ಹೇಗೆ ಮಾಡ್ತೀನಿ ಅದು ಬೇಕಾದ್ರೂ ಹೇಳ್ತೀನಿ, ಆಯಿತಾ? ನಾನು ಮಾತಾಡೋದು ಸ್ವಲ್ಪ ಫಾಸ್ಟು. ಅರ್ಥ ಆಗಿಲ್ಲ ಅಂತ ಹೇಳಿದರೆ ಹೇಳಿ. ಮತ್ತೇನಂತ ಹೇಳಿದರೆ ಯಾವ ಥರ ವಿಡಿಯೋ ಮಾಡಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತು ನಂದು ಇನ್ಸ್ಟಾಗ್ರಾಮ್ ಯಾರಾದರೂ ಫಾಲೋ ಮಾಡಿಲ್ಲ ಅಂತ ಹೇಳಿದರೆ ಇನ್ಸ್ಟಾಗ್ರಾಮ್ ಲಿಂಕ್ ಬಂದುಬಿಟ್ಟು ಡಿಸ್ಕ್ರಿಪ್ಷನಲ್ಲಿದೆ. ಮಾತಾಡುವಾಗ ಸ್ವಲ್ಪ ತೊದಲ್ತೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದು ನನಗೆ ಅಭ್ಯಾಸ. ಯಾಕಂದರೆ ನಾನು ಮುಂಚೆ ಸ್ವಲ್ಪನೂ ಮಾತಾಡ್ತಾ ಇರಲಿಲ್ಲ. ಇವಾಗ ಮಾತಾಡಿ ಅಭ್ಯಾಸ ಆಗಿ ಸ್ವಲ್ಪ ಜಾಸ್ತಿ ಮಾತಾಡಿ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅಷ್ಟೇ. ಯಾರಾದರೂ ನನ್ನ ಚಾನಲ್ಗೆ ಹೊಸ್ದಾಗಿ ಬಂದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಶೇರ್ ಮಾಡಿ ಗೈಸ್, ಓಕೆನಾ? ಇವಾಗ ಏನು ಗೊತ್ತಾ, ಸಬ್ಸ್ಕ್ರೈಬರ್ಸ್ ನಂದು 3K ಆಗಿದೆ. ಬಟ್ ವಾಚ್ ಅವರ್ ಎಲ್ಲ ಹೋಗಿದೆ. ಯಾಕಂತ ಹೇಳಿದರೆ ನಾನು ಆಲ್ರೆಡಿ ತುಂಬ ವಿಡಿಯೋ ಮಾಡಿದ್ದೆ ಅಲ್ಲ ಗೇಮಿಂಗ್ದು. ಅದೆಲ್ಲ ನಾನು ಪ್ರೈವೇಟ್ಗೆ ಹಾಕಿದ್ದೀನಿ, ನಾನು ಲಿಸ್ಟೆಡ್ಗೆ ಹಾಕಿದ್ದೀನಿ. ಸೊ ವಾಚ್ ಅವರ್ ಕೂಡ ಹೋಗಿದೆ. ಸೊ ಮೊದಲಿಂದ ನಾನು ವಾಚ್ ಅವರ್ ಕಂಪ್ಲೀಟ್ ಮಾಡಬೇಕು. ಆದಷ್ಟು ವ್ಯೂಸ್ ಕೂಡ ಹೋಗಬೇಕು ವಿಡಿಯೋಗೆ. ಅದಕ್ಕೋಸ್ಕರ ಆದಷ್ಟು ಶೇರ್ ಮಾಡಿ, ಓಕೆ? ನೆಕ್ಸ್ಟ್ ನಾನು ವ್ಲಾಗ್ ಜೊತೆನೇ ಬರ್ತೀನಿ. ನಾನೊಂದು ಟ್ರಿಪ್ ಹೋಗ್ಲಿಕ್ಕಿದೆ, ನೋಡುವ. ಎಲ್ಲಿ ಲೈಫ್ ಸ್ಟೈಲ್, ನನ್ನ ಡೈಲಿ ರೂಟೀನ್ ಪ್ರತಿಯೊಂದು ನಿಮ್ಗೆ ಹೇಳ್ತಾ ಹೋಗ್ತೀನಿ. ನನ್ನ ಲೈಫ್ ಸ್ಟೈಲ್ ಹೇಳ್ತಾ ಹೋಗ್ತೀನಿ. ಯಾಕಂತ ಹೇಳಿದರೆ ನಾನು ಒಬ್ಬಳೆ ಮಗಳು ಅಮ್ಮಂಗೆ. ನನಗಿರೋದು ಅಮ್ಮ ಒಬ್ಬರೇ. ನಾನು ಒಬ್ಬಳೆ ಮಗಳು, ನನ್ನ ಅಮ್ಮ ಒಬ್ಬರೇ ಇರೋದು. ಫ್ಯಾಮಿಲಿ ಅದೆಲ್ಲ ಇಲ್ಲ, ನಾನೊಬ್ಬಳೆ ಮಗಳು. ಸೊ ಹಾಗಾಗಿ ನನ್ನ ಲೈಫ್ ಸ್ಟೈಲ್ ಹೆಂಗಿರುತ್ತೆ ಅದು ನಿಮ್ಗೆ ಹೇಳ್ತೀನಿ. ಯಾಕಂತ ಹೇಳಿದರೆ ಕಷ್ಟದಿಂದ ಬಂದವಳು. ಇವಾಗ ಏನು ಗೊತ್ತಾ, ಕಷ್ಟದಿಂದ ಬಂದವ್ರಿಗೆ ಇವಾಗ ಒಂದು 100 ರೂಪಾಯಿ ಇದ್ರೂ ಕೂಡ ಅದು ಒಂದು ಮಂತ್ ತನಕನೂ ಫೇಸ್ ಮಾಡೋ ಒಂದು ಕೆಪಾಸಿಟಿ ಇರುತ್ತೆ. ನಾನು ಹಾಗೇನೆ. ಇವಾಗ ವರ್ಕ್ ಇಲ್ಲ ಅಂದರೂ ಕೂಡ ನಾನು ಹ್ಯಾಪಿಯಾಗಿದ್ದೀನಿ. ಯಾಕಂತ ಹೇಳಿದರೆ ಎಲ್ಲನೂ ಯಾವುದೂ ಇಲ್ಲದೆ ಕೂಡ ನಾನು ಇರಲಿಕ್ಕೆ ಅಭ್ಯಾಸ ಇದೆ ನನಗೆ. ಹಾಗಾಗಿ ಸೊ ನನಗೇನು ಲೈಫ್ ಲೀಡ್ ಮಾಡಲಿಕ್ಕೆ ಕಷ್ಟ ಆಗೋದಿಲ್ಲ. ಎಲ್ಲನೂ ಪ್ರತಿಯೊಂದು ನನ್ನ ಲೈಫಲ್ಲಿ ಎಂತ ಆಗಿದೆ, ಹಿಂದೆ ಎಂತ ಆಗಿದೆ, ನನ್ನ ಲೈಫ್ ಸ್ಟೋರಿ ನಿಮಗೆ ಹೇಳಿದರೆ ಒಂದು ಕಥೆನೇ ಹೇಳ್ಬೋದು. ಅಂದರೆ ಒಂದು ಸ್ಟೋರಿ, ಒಂದು ಮೂವಿನೇ ಮಾಡ್ಬೋದು, ಆ ಥರ ಇದೆ. ಅದನ್ನೆಲ್ಲ ಮುಂದಕ್ಕೆ ಹೇಳ್ತೀನಿ, ಇವಾಗ ಬೇಡ ಸದ್ಯಕ್ಕೆ. ಇವಾಗ ಏನು ನನ್ನ ಲೈಫಲ್ಲಿ ಏನು ನಡೀತಿದೆ ಅದನ್ನು ನಿಮ್ಮ ಜೊತೆ ಹಂಚ್ಕೊತೀನಿ, ಅಂತ ಇದದು. ಅದು ನೀವು ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ನೋಡಿ. ಇಲ್ಲ ಅಂತ ಹೇಳಿದರೆ ಪರವಾಗಿಲ್ಲ. ಕೆಲವರಿಗೆ ಇದೆಲ್ಲ ಇಷ್ಟ ಆಗೋದಿಲ್ಲ. ಏನು ಅವಳದೇನು ಲೈಫ್ ಸ್ಟೈಲ್ ನೋಡೋದು, ದಿನ ಇದ್ದಿದ್ದೆ ಅದು ಇದು ಅನ್ಕೋತೀನ. ಕೆಲವರು ಅಂಥವ್ರು ನೋಡೋದಾದ್ರೆ ನೋಡೋದು ಬೇಡ, ಸುಮ್ಮನೆ ಬ್ಯಾಡ್ ಕಮೆಂಟ್ ಬೇಡ. ನೋಡೋರು ನೋಡಲಿ. ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ ಅದೇ ಹೇಳೋದು, ನೋಡೋರು ನೋಡಿ, ಇಲ್ಲ ಅಂತ ಹೇಳಿದ್ರೆ ಬ್ಯಾಡ್ ಕಮೆಂಟ್ ಮಾಡಬೇಡಿ ಅಂತ ಅಷ್ಟೇ ಹೇಳೋದು ನಾನು. ಅಷ್ಟೇ. ಸೊ ನೆಕ್ಸ್ಟ್ ನಾನು ವ್ಲಾಗ್ ಜೊತೆನೇ ಬರ್ತೀನಿ. ಬಾಯ್. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಆಯಿತಾ?